ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗೋಣ. ನಾವೆಲ್ಲ ಆತ್ಮರ ತಂದೆ ಪರಂಪಿತ ಪರಮಾತ್ಮ ಶಿವ ತಂದೆಯನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮವತನದಲ್ಲಿ ಸ್ಮರಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರ ಆತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವತಂದೆ ಮುರಳಿಯಲ್ಲಿ ಮುಖ್ಯ ಸಾರ ಮತ್ತು ಪ್ರಶ್ನೆ ಉತ್ತರದಲ್ಲಿ ತುಂಬ ಉತ್ತಮವಾದ ವಿಚಾರವನ್ನು ತಿಳಿಸಿದ್ದಾರೆ. ಮುರಳಿಯ ಮುಖ್ಯ ಸಾರದಲ್ಲಿ ಬಾಬಾರವರು ಹೇಳ್ತಾರೆ, ಯಾರು ಜ್ಞಾನಿ ಮಕ್ಕಳು ಇದ್ದಾರೆಯೋ ಅಂತಹ ಮಕ್ಕಳೇ ಪರಮಾತ್ಮನಿಗೆ ಪ್ರಿಯ ಆಗ್ತಾರೆ. ಹಾಗಾಗಿ ನಾವೆಲ್ಲರೂ ಮಾಸ್ಟರ್ ಜ್ಞಾನ ಸಾಗರರಾಗಬೇಕು ಅಂತ ಹೇಳಿದ್ದಾರೆ. ಇನ್ನು ಪ್ರಶ್ನೆ ಕೇಳಿದರೆ ಶಿವತಂದೆ, ಈ ಒಂದು ಸಂಗಮ ಯುಗದಲ್ಲಿ ತಂದೆಯು ಮಕ್ಕಳಿಗೆ ಯಾವ ಒಂದು ಸ್ಮೃತಿಯನ್ನು ತರಿಸುತ್ತಾರೆ ಅಂತ ಪ್ರಶ್ನೆ. ಉತ್ತರದಲ್ಲಿ ಹೇಳ್ತಾರೆ, ಈ ಒಂದು ಕಲಿಯುಗದ ಅಂತಿಮ ಸಂಗಮ ಸಮಯದಲ್ಲಿ ಮಕ್ಕಳಿಗೆ ಶಿವತಂದೆ ಇದೇ ಸ್ಮೃತಿಯನ್ನು ತರಿಸುತ್ತಾರೆ. ಮಕ್ಕಳೇ, ನೀವು ಮೂಲ ಮನೆ ಪರಮಧಾಮವನ್ನು ಬಿಟ್ಟು ಬಂದು 5,000 ವರ್ಷಗಳಾಯಿತು. ಈಗ ಮತ್ತೆ ಮರಳಿ ಮನೆಗೆ ಹೋಗಬೇಕಾಗಿದೆ. ಹಾಗಾಗಿ ಮನೆಯನ್ನು ನೆನಪು ಮಾಡಿ. ಇದೇ ಸ್ಮೃತಿಯನ್ನು ತರಿಸಲಿಕ್ಕೆ ಬಂದಿದೆ. ಅಬ್ಗರ್ ಜಾನ ಹೈ. ಈಗ ಆ ಮನೆಗೆ ಹೋಗಬೇಕು ಅನ್ನೋದು ನಮಗೆ ಅರಿವು ಬರಬೇಕು. ಅದನ್ನೇ ಸ್ಮೃತಿ ಅಂತ ಕರೀತಾರೆ. ಆ ಮನೆಯ ಅರಿವು ಬರಬೇಕು ಅಂದರೆ ತಂದೆಯ ನೆನಪು ಆಗಬೇಕು. ತಂದೆಯ ನೆನಪು ಆಗಬೇಕು ಅಂದರೆ ನನಗೆ ಆತ್ಮದ ಸ್ಮೃತಿ ಬರಬೇಕು. ಹಾಗಾಗಿ ನನ್ನನ್ನು ನಾನು ಆತ್ಮ ಅಂತ ಎಲ್ಲಿಯ ತನಕ ತಿಳಿಯುವುದಿಲ್ವೋ ಅಲ್ಲಿಯ ತನಕ ಪರಮಾತ್ಮನ ಬಗ್ಗೆ ಆಗಲಿ ಪರಮಧಾಮದ ಬಗ್ಗೆ ಆಗಲಿ ಸ್ಪಷ್ಟವಾದ ನಿಶ್ಚಯ ನಮಗೆ ಗೋಚರಿಸುವುದಿಲ್ಲ. ಯಾವುದೇ ಒಬ್ಬ ವ್ಯಕ್ತಿಗೆ ಮೂರ್ಛಿತ ಆಗಿದ್ದ ಅಂತ ಇಟ್ಕೊಳ್ಳಿ. ಆ ಸಮಯದಲ್ಲಿ ಯಾರು ಬೇಕಾದರೂ ಹಾಸ್ಪಿಟ್ಲಿಗೆ ಎತ್ಕೊಂಡೋಗಿ ಅವರನ್ನು ಅಡ್ಮಿಟ್ ಮಾಡಿರ್ಬೋದು. ಅಲ್ಲಿ ಚಿಕಿತ್ಸೆ ಯಾವ ಡಾಕ್ಟರ್ಗಳು ಬೇಕಾದರೂ ಕೊಟ್ಟಿರ್ಬೋದು. ಸುತ್ತಮುತ್ತ ಯಾವ ನರ್ಸ್ಗಳು ಬೇಕಾದರೂ ಆತಗೆ ಟ್ರೀಟ್ಮೆಂಟ್ ಹೆಲ್ಪ್ ಮಾಡ್ತಿರ್ಬೋದು. ಎಚ್ಚರ ಇಲ್ಲ. ಅದಾದ ಮೇಲೆ ಅವರ ಸುತ್ತಮುತ್ತ ಅನೇಕ ಅವರ ಪರಿವಾರದ ಕುಟುಂಬಸ್ಥರು ಕೂಡ ಇರಬಹುದು. ಕಣ್ಣು ತೆರೆದಿದ್ದಾನೆ, ನೋಡ್ತಿದ್ದಾನೆ, ಆದರೆ ತನ್ನ ಕುಟುಂಬದವರು ಅಂತ ಗೊತ್ತಿಲ್ಲ, ಅವರು ಡಾಕ್ಟ್ರು ಅಂತ ಗೊತ್ತಿಲ್ಲ, ಇವರು ನರ್ಸು ಅಂತ ಗೊತ್ತಿಲ್ಲ, ಯಾರು ಅಡ್ಮಿಟ್ ಮಾಡಿಸಿದ್ರು ಅಂತ ಗೊತ್ತಿಲ್ಲ. ಕಣ್ಣು ತೆರೆದಿಲ್ವಾ? ತೆರೆದಿದ್ದಾನೆ. ನೋಡ್ತಿಲ್ವಾ? ನೋಡ್ತಿದ್ದಾನೆ. ಆದರೆ ಬದುಕಿದ್ರೂ ಕೂಡ ಪ್ರಜ್ಞಾಹೀನನಾಗಿದ್ದಾಗ, ಪ್ರಜ್ಞೆ ಮರಳಿ ಬರದೇ ಇದ್ದಾಗ, ಸ್ಮೃತಿ ತಪ್ಪಿದಾಗ ಹೇಗೆ ತನ್ನವರನ್ನೇ ತಾನು ಗುರುತು ಹಿಡಿಯದಂತೆ ಆಗಿರ್ತಾನೆಯೋ ಹಾಗೆ ನಾವೆಲ್ಲರೂ ಕೂಡ ಪರಮಾತ್ಮನನ್ನು ಗುರುತು ಹಿಡಿತಾ ಇಲ್ಲ. ನಮ್ಮ ಮೂಲ ಮನೆಯನ್ನು ಗುರುತು ಹಿಡಿತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ನಾವೆಲ್ಲರೂ ಮೂರ್ಛಿತರಾಗಿದ್ದೇವೆ, ಪ್ರಜ್ಞಾಶೂನ್ಯರಾಗಿದ್ದೇವೆ, ಬದುಕಿದ್ದು ಸತ್ತಿದ್ದೇವೆ, ಜೀವಂತ ಶವಗಳಾಗಿದ್ದೇವೆ. ಅಂದರೆ ನಾವು ಕಣ್ಣು ಬಿಟ್ಟಿಲ್ವಾ? ಬಿಟ್ಟಿದ್ದೀವಿ. ಮಾತಾಡ್ತಾ ಇಲ್ವಾ? ಮಾತಾಡ್ತಾ ಇದ್ದೀವಿ.
ಹಾಗಿದ್ರೆ ಯಾವುದರಿಂದ ಸತ್ತಿದ್ದೀವಿ? ಇಷ್ಟೆಲ್ಲ ಬಡದಾಡ್ತಾ ಇದ್ದೀವಿ ನಾವು ಹೊರಗಡೆ, ಆದರೂ ನಮ್ಮನ್ನು ಮೂರ್ಛಿತರು ಅಂತ ಹೆಂಗೆ ಹೇಳೋದು? ಹೇಗೆ ಒಬ್ಬ ವ್ಯಕ್ತಿ ಮೂರ್ಛಿತನಾದಾಗ ಆತನ ಹೃದಯವೂ ಬಡಿತಾ ಇರುತ್ತೆ, ಕಿಡ್ನಿ ಕೆಲಸ ಮಾಡ್ತಾ ಇರುತ್ತೆ, ಉಸಿರಾಟ ನಡೀತಾ ಇರುತ್ತೆ, ರಕ್ತ ಚಲನೆ ನಡೀತಾ ಇರುತ್ತೆ, ಟ್ರೀಟ್ಮೆಂಟ್ ಕೂಡ ಆಗ್ತಾ ಇರುತ್ತೆ, ಆದರೆ ಆತನಿಗೆ ಸ್ಮೃತಿ ಬಂದಿಲ್ಲದ ಕಾರಣ, ಸ್ಮೃತಿ ಪಟಲದಲ್ಲಿ ಅವರ ಯಾರ ನೆನಪು ಕೂಡ ಉಳಿಯದ ಕಾರಣ, ಅವರೆಲ್ಲರನ್ನು ನೋಡುತ್ತಿದ್ದರೂ ಅವರ ಮುಂದೆಯೇ ಇದ್ದರೂ ಗುರುತಿಸಲಾಗುವುದಿಲ್ಲ. ಹೇಗೋ ಹಾಗೆ ಜಗತ್ತಿನಲ್ಲಿ ಪರಮಾತ್ಮ ಅವತರಣೆಯಾಗಿದ್ದರೂ ಕೂಡ ಆತನನ್ನು ಗುರುತಿಸಬೇಕು ಅಂದರೆ ಆತನಿಗೆ ಮೊದಲು ಆತ್ಮಿಕ ಸ್ಮೃತಿ ಬರಬೇಕಾಗತ್ತೆ. ಇಲ್ಲಿಯ ತನಕ ಎಲ್ಲ ಧರ್ಮಾತ್ಮರು, ಮಹಾತ್ಮರು, ಸಂತರು, ಶರಣರು ಮೊದಲು ಈತನಿಗೆ ಆತ್ಮಿಕ ಸ್ಮೃತಿ ಬಂದರೆ, ದೇಹ ಅಭಿಮಾನ ಬಿಟ್ಟು ಒಳಗಿರುವ ಚೇತನದ ಅಭಿಮಾನವನ್ನು ಬೆಳೆಸಿಕೊಂಡರೆ ಆ ಆತ್ಮದ ಸ್ಮೃತಿ ಜಾಗೃತವಾಗುತ್ತೆ. ತದನಂತರ ಪರಮಾತ್ಮನನ್ನು ಗುರುತಿಸುವುದು, ಅನುಭವಿಸುವುದು ಸುಲಭ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಬಂದು ಆ ಒಳಗಿರುವ ಅಂತರಾತ್ಮದ ಸತ್ಯವನ್ನು ಜಾಗೃತಿ ಮಾಡಿಸಲಿಕ್ಕೆ ಪ್ರಯತ್ನಿಸಿದರು. ಆದರೆ ಆ ಸಮಯ ಎಲ್ಲರೂ ಜಾಗೃತ ಆಗಿರುವ ಸಮಯ ಆಗಿರಲಿಲ್ಲ. ಆದರೆ ಈಗ ಅಂತಿಮದಲ್ಲಿ ಕಲಿಯುಗದ ಅಂತಿಮ ಸಮಯ ಆಗಿರೋದ್ರಿಂದ ಡ್ರಾಮಾ ನಿಯಮ ಅನುಸಾರ, ಸಮಯ ಅನುಸಾರ ಎಲ್ಲರೂ ಕೂಡ ಈಗ ಸೂರ್ಜಿತರಾಗಲೇಬೇಕು, ಎಚ್ಚರ ಆಗಲೇಬೇಕು, ಆತ್ಮಿಕ ಸ್ಮೃತಿಯಲ್ಲಿ ಬರಲೇಬೇಕು. ಅದಕ್ಕೆ ಇಲ್ಲಿಯ ತನಕ ಒಬ್ಬೊಬ್ಬರನ್ನ ಕಳಿಸಿದ್ರು. ಒಬ್ಬ ಬುದ್ಧ, ಒಬ್ಬ ಇಬ್ರಾಹಿಂ, ಒಬ್ಬ ವಿವೇಕಾನಂದ, ಒಬ್ಬ ಬಸವಣ್ಣನವರನ್ನು ಕಳಿಸಿದ್ರು. ಆದರೆ ಈಗ ಒಟ್ಟಿಗೆ ಲಕ್ಷಾಂತರ ಜನ ಆತ್ಮಿಕ ಸ್ಮೃತಿಯಲ್ಲಿ ಜಾಗೃತರಾಗಿ ಅನೇಕರನ್ನು ಜಾಗೃತಿ ಮಾಡುವಂಥ ಕಾರ್ಯ ಬಹಳ ದೊಡ್ಡ ಕಾರ್ಯ ಈಗಿರುವುದರಿಂದ, ಇದು ಪರಮಾತ್ಮನ ಕೆಲಸವೇ ಆಗಿರುವುದರಿಂದ ಆತನ ಪರವಾಗಿ ನಾವು ಮಕ್ಕಳೆಲ್ಲರೂ ಕೂಡ ಆ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಇದು ನಮ್ಮೆಲ್ಲರ ಹೆಮ್ಮೆ. ಯಾವ ಧರ್ಮಾತ್ಮರು ಮಾಡಿದ್ರು, ಯಾರು ಮಹಾತ್ಮರು ಮಾಡಿದ್ರು, ಯಾವ ಸಂತ ಶರಣರು ಮಾಡಿದ್ರು, ಅದೇ ಕೆಲಸವನ್ನು ಈಗ ಬ್ರಹ್ಮಕುಮಾರೀಸ್ ಮಾಡ್ತಾ ಇದ್ದೀವಿ. ಸಮಯ ಈಗ ಬಂದಿದೆ. ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಈ ಸಮಯದಲ್ಲಿ ನಾವು ಎಚ್ಚರ ಆಗಲೇಬೇಕು. ಆ ಕಾರ್ಯಕ್ಕಾಗಿಯೇ ಪರಮಾತ್ಮ ಶಿವ ತಂದೆ ಬಂದಿರುವುದು. ಆತನನ್ನು ಗುರುತಿಸಬೇಕಾಗಿರುವುದು ಮಕ್ಕಳಾದ ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ. ಹಾಗಾಗಿ ಇಲ್ಲಿಯ ತನಕ ನಮಗೆಲ್ಲರಿಗೂ ಕೂಡ ಈ ಸೃಷ್ಟಿಯಲ್ಲಿ ಬದುಕಿ ಬಾಳಿ ಒಂದು ಸುಂದರವಾದ ಸೃಷ್ಟಿಯಲ್ಲಿ ನಾಟಕವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಆತನಿಗೆ ಕೃತಜ್ಞತೆ ತಿಳಿಸುವ ಸಮಯ, ಪ್ರಕೃತಿಗೆ ಕೃತಜ್ಞತೆ ತಿಳಿಸುವ ಸಮಯ, ಸರ್ವಾತ್ಮರಿಗೂ ಕೃತಜ್ಞತೆ ತಿಳಿಸುವ ಸಮಯ, ಸಕಲ ಜೀವರಾಶಿಗಳಿಗೂ ಕೃತಜ್ಞತೆ ತಿಳಿಸುವ ಸಮಯ. ಹಾಗಾಗಿ ವಂದನಾರ್ಪಣಾ ಕಾರ್ಯಕ್ರಮ ಅಂತ ಮಾಡ್ತಾರೆ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ. ಹೇಗೋ ಹಾಗೆ ಈಗ ನಾವು ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ 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 ಆತ್ಮಿಕ ಸ್ಮೃತಿಯಲ್ಲಿದ್ದು ಪರಮಾತ್ಮನ ಸ್ಮೃತಿಯಲ್ಲಿರುತ್ತಾ ಪ್ರಕೃತಿಗೂ ಸಕಲ ಜೀವರಾಶಿಗಳಿಗೂ ಧನ್ಯವಾದವನ್ನು ಉಸಿರಿನಲ್ಲಿ ಹೇಳಿ ಇಷ್ಟೂ ಜನ್ಮಗಳ ಒಂದು ಪಾತ್ರವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವ ಪ್ರತಿಯೊಬ್ಬರಿಗೂ, ಸಹಯೋಗ ಕೊಟ್ಟಿರುವ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನು ತಿಳಿಸಿ ಬಹಳ ಗೌರವಯುತವಾಗಿ ಈ ನಾಟಕದಿಂದ ಬೀಳುಕೊಡುಗೆ ಆಗಬೇಕಾಗಿದೆ ನಾವೆಲ್ಲರೂ ಕೂಡ. ಅಂಥ ಒಂದು ಸನ್ಮಯದಲ್ಲಿ ನಾವು ಸನ್ನಿವೇಶದಲ್ಲಿ ನಿಂತಿದ್ದೇವೆ. ಹಾಗಾಗಿ ಪರಮಾತ್ಮ ನಾವು ಮಕ್ಕಳಿಗೆ ಆತ್ಮದ ಸ್ಮೃತಿಯನ್ನು ತರಿಸಿ, ಮಕ್ಕಳೇ ನೀವು ಬಂದು 5,000 ವರ್ಷ ಆಗಿದೆ, ಮನೆಯನ್ನು ಮರೆತು ಹೋಗಿದ್ದೀರಿ, ಹಾಗಾಗಿ ಮತ್ತೆ ಮರಳಿ ಮನೆಗೆ ಹೋಗಬೇಕಾಗಿದೆ, ಸಮಯವಾಗಿದೆ ಮಕ್ಕಳೇ, ಎದ್ದೇಳಿ ಎಚ್ಚರಗೊಳ್ಳಿ ಅಂತ ನಮ್ಮನ್ನು ಎಬ್ಬಿಸ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಈಗ ಎಚ್ಚೆತ್ತುಕೊಳ್ಳಬೇಕು. ಆದರೆ ಎಚ್ಚರ ಆಗಿ ಮತ್ತೆ ಮಲಗಿರೋರಂತೆ ನಾವು ಇರಬಾರ್ದು. ಒಂದು ಸಲ ಎದ್ದ ಮೇಲೆ ಎದ್ದು ಬಿಡಬೇಕಷ್ಟೆ, ಮತ್ತೆ ಮಲಗಬಾರದು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದವರು ಮತ್ತೆ ಮಲಗಬಾರ್ದೇನ್ರಿ ಅಣ್ಣವ್ರೆ ಅಂತ ಬಹಳ ಸಲ ಕೇಳ್ತಾರೆ ನನಗೆ. ಬಹಳಷ್ಟು ಜನಗಳ ಪ್ರಶ್ನೆ ಇದೆ ಇದು. ಸಂಗಮ ಯುಗ ಪೂರ್ತಿ ಬ್ರಾಹ್ಮಿ ಯುಗನೇ ಇದೆ ತಮ್ಮ. ಸಂಗಮ ಯುಗವೇ ಬ್ರಾಹ್ಮಿ ಮುಹೂರ್ತ. ಇಡೀ ಸೃಷ್ಟಿ ನಾಟಕಕ್ಕೆ ಸತ್ಯುಗ ಬೆಳಕರಿಯುವ ಬೆಳಿಗ್ಗೆ, ಸತ್ಯುಗ ಬೆಳಗಿನ ಮುಂಜಾವು ಆದರೆ
ಸಂಗಮಯುಗ ಬ್ರಾಹ್ಮಿ ಮುಹೂರ್ತದ ಸಮಯ. ಕಲಿಯುಗ ಮುಗಿದು ಹೋಗಿದೆ. ಈಗ 12 ಗಂಟೆ ಅಲ್ಲ, ಈಗ ಮಧ್ಯರಾತ್ರಿ 1, 2 ದಾಟಿ 3, 4, 5 ಗಂಟೆಗೆ ಬಂದಿದ್ದೇವೆ. ಈಗ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಇದ್ದೀವಿ. ನಾವು ಸ್ಥೂಲವಾದ ಸಂಪ್ರದಾಯ ಏನು? ಬೆಳಿಗ್ಗೆ 3 ಗಂಟೆಗೆ ಎದ್ದು ನಾವು ಯೋಗವನ್ನು ಮಾಡಬೇಕು. 4 ಗಂಟೆ ಒಳಗಡೆ ಎದ್ದು ಯೋಗಕ್ಕೆ ಕೂತ್ಕೋಬೇಕು. ಒಂದು 5 ಗಂಟೆ 6 ಗಂಟೆವರೆಗೂ ಯೋಗವನ್ನು ಮಾಡಬೇಕು ಅಂತ. ಆದರೆ ಭಾಳಷ್ಟು ಜನ ಹೇಳ್ತಾರೆ, ಅಣ್ಣವ್ರೆ ನಾವು 3 ಗಂಟೆಗೆ 3:30ಗೆ 4 ಗಂಟೆಗೆ ಎದ್ದು ಬಿಡ್ತೇವೆ, 5 ಗಂಟೆವರೆಗೂ ಯೋಗ ಮಾಡ್ತೇವೆ, ನಂತರ ಒಂದು ಅರ್ಧ ಗಂಟೆ 1 ಗಂಟೆ ಮಲಗಬಹುದಾ? ಸಂಪ್ರದಾಯವಾದಿಗಳಾಗಬೇಡಿ. ನೀವು ಎಷ್ಟೊತ್ತು ಬೆಡ್ಶೀಟಲ್ಲಿ ಮಲಗುತ್ತೀರಿ ಅನ್ನೋದಲ್ಲ ಮುಖ್ಯ, ಎಷ್ಟೊತ್ತಿಗೆ ಎದ್ದು ಕೂಡ್ತೀರಿ ಅನ್ನೋದು ಕೂಡ ಮುಖ್ಯ ಅಲ್ಲ. ಸಂಗಮ ಯುಗವೇ ಒಂದು ಅಮೃತ ಸಮಯ. ಇದು ಬ್ರಾಹ್ಮಿ ಮುಹೂರ್ತ. ಇದು ಒಂದು ಸಲ ಪರಮಾತ್ಮನ ಪರಿಚಯ ಸಿಕ್ಕಾದ ಮೇಲೆ ಆತ್ಮಿಕ ಸ್ಮೃತಿಯಲ್ಲಿದ್ದು ಪರಮಾತ್ಮ ತಂದೆಯ ನೆನಪನ್ನು ಮತ್ತೆಂದಿಗೂ ಕೂಡ ಮರಿಬಾರದು. ಪರಮಾತ್ಮನ ಸ್ಮೃತಿಯಿಂದ ಎಂದೂ ನಾವು ದೂರ ಆಗಬಾರ್ದು. ಆತ್ಮಿಕ ಸ್ಮೃತಿಯಿಂದ ಎಂದೂ ನಾವು ದೂರ ಆಗಬಾರ್ದು. ಬಾಬಾ ಹೇಳ್ತಾರಲ್ಲ, ಮುಖ ತಿರುಗಿಸ್ಕೊಳ್ಬೇಡಿ ಮಕ್ಕಳೇ. ಪರಿಸ್ಥಿತಿಗಳು ಬರಲಿ, ಸಮಯದಲ್ಲಿ ಏನೇ ಸಂದರ್ಭಗಳು ಬರಲಿ, ಯಾವುದೇ ರೀತಿಯ ಪರೀಕ್ಷೆಗಳು ಬರಲಿ, ವಿಘ್ನಗಳು ಬರಲಿ, ಆದರೆ ನೀವು ಬೇಜಾರು ಮಾಡಿಕೊಂಡು ಅಥವಾ ಯಾವುದೋ ಸಂದರ್ಭಕ್ಕೊಳಗಾಗಿಯೋ ಪರಿಸ್ಥಿತಿಗೊಳಗಾಗಿಯೋ ಬಾಬಾರವರಿಂದ ಅಥವಾ ಶಿವನಿಂದ ಆಗಲಿ, ಶಿವ ತಂದೆಯ ಜ್ಞಾನದಿಂದ ಆಗಲಿ ವಂಚಿತರಾಗಬಾರದು ಅಂತ ಅದರ ಅರ್ಥ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಸಲ ಎದ್ದ ಮೇಲೆ ಮತ್ತೆ ಮಲಗಬಾರದು ಅಂತಂದರೆ ಅರ್ಥ ಬೆಳಗ್ಗೆ 4 ಗಂಟೆಗೆ ಎದ್ದು 5 ಗಂಟೆ ಮಲ್ಕೊಂಬಿಟ್ರೆ ಏನೋ ಆಗಿಬಿಡುತ್ತೆ ಅಂತಲ್ಲ, ಯೋಗ ಮಾಡಿದ್ದೆಲ್ಲ ಹೋಗ್ಬಿಡುತ್ತೆ ಅಂತ ಭಾಳ ಜನ ಹೇಳ್ತಾರೆ. ಹಾಗೇನೂ ಇಲ್ಲ. ಯಾಕಂದರೆ ಒಬ್ಬೊಬ್ಬರ ಸಂದರ್ಭ, ಒಬ್ಬೊಬ್ಬರ ಪರಿಸ್ಥಿತಿ ಮುಖ್ಯ. ಕೆಲವರು 6 ಗಂಟೆಗೆ ಡ್ಯೂಟಿಗೆ ಹೋಗಬೇಕಾಗತ್ತೆ, ಮತ್ತು 6 ಗಂಟೆಗೆ ಹೋದವರು ಸಾಯಂಕಾಲ 5-6 ಗಂಟೆಗೆ ವಾಪಸ್ ಮನೆಗೆ ಬರ್ತವ್ರು ಇರ್ತಾರೆ. ಹಾರ್ಡ್ ವರ್ಕ್ ಮಾಡೋರು ಇರ್ತಾರೆ. ಅಂಥವ್ರಿಗೆ ನಿದ್ರೆಯೂ ಕೂಡ ಅಷ್ಟೇ ಅವಶ್ಯ. ಹಾಗಂತ ಯೋಗ ಮಾಡಿದರೆ ನಿದ್ದೆ ಅವಶ್ಯಕತೆ ಕಡಿಮೆ ಇರುತ್ತೆ ನಿಜ. ಯಾರು ಪರ್ಫೆಕ್ಟ್ ಯೋಗ ಮಾಡೋರು ಇದ್ದಾರೆ ಅವರಿಗೆ ನಿದ್ರೆ ತಾನಾಗಿಯೇ ಬರೋದೇ ಇಲ್ಲ, ಅದು ಕಡಿಮೆ ಆಗುತ್ತೆ. ಆದರೆ ಈ ಕಡೆ ಯೋಗನೂ ಪರ್ಫೆಕ್ಟ್ ಇಲ್ಲ, ಆ ಕಡೆ ನಿದ್ದೆನೂ ಪರ್ಫೆಕ್ಟ್ ಇಲ್ಲ ಅಂತಂದರೆ ಮತ್ತು ಶರೀರಕ್ಕೆ ಮನಸ್ಸಿಗೆ ಹೊಡೆತ ಬೀಳೋದು ಗ್ಯಾರಂಟಿ. ಹಾಗಾಗಿ ಆರಂಭದಲ್ಲಿ ಅಂಥದವ್ರು ಇರೋರಿಗೆ ಅಥವಾ ಯೋಗ ಪರ್ಫೆಕ್ಟಾಗಿ ಅದರ ಅನುಭೂತಿ ಮಾಡ್ಕೊಳ್ಳೋಕೆ ಆಗದೆ ಇರೋರು, ಅಭ್ಯಾಸದಲ್ಲಿ ಇರೋರು, ಅಂಥ ಹಾರ್ಡ್ ವರ್ಕಲ್ಲಿದ್ದರೆ ಒಂದು ಅರ್ಧ ಗಂಟೆ ಮಲ್ಕೊಂಡ್ರೆ ಏನು ಅಂಥ ಅಪರಾಧ ಅಲ್ಲ ಅದು. ಯಾಕಂದರೆ ಮೈಂಡ್ ಬಾಡಿ ಫ್ರೆಶ್ ಆಗಿರಬೇಕು. ನಿದ್ರೆಯಿಂದನೂ ಮತ್ತು ಯೋಗದಿಂದನೂ ಫ್ರೆಶ್ ಆಗಬೇಕಾಗತ್ತೆ ಮೈಂಡ್ ಮತ್ತು ಬಾಡಿ. ಇಲ್ಲ ಅಂದರೆ ಅದು ಡೈಲಿ ರುಟೀನ್ ಫೋರ್ಸ್ಫುಲ್ಲಾಗಿ ನಾವು ಮಾಡಿ 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 ಮತ್ತೆ ಮುಂದೊಂದು ದಿನ ಇನ್ನೊಂದು ರೂಪದಲ್ಲಿ ಯಾವುದೋ ರೋಗಕ್ಕೆ ಬಲಿ ಆಗ್ತೀವಿ ನಾವು. ಹಾಗಾಗಿ ನಾವು ಸಂಪ್ರದಾಯಗಳಿಗೆ ಬಹಳಷ್ಟು ಬೆಲೆ ಕೊಡುವ ಅವಶ್ಯಕತೆ ಇಲ್ಲ. ಸ್ಥೂಲ ಸಂಪ್ರದಾಯಗಳು ಬೇಕು ನಿಜ, ಆದರೆ ಅದರ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕಾಗತ್ತೆ ನಾವು. ಸೆಂಟೆನ್ಸ್ ಈಸ್ ನಾಟ್ ಇಂಪಾರ್ಟೆಂಟ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇಂಟೆನ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರ ಅರ್ಥ ಏನು? ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದವರು ಮಲಗಬಾರದು ಮತ್ತೆ ಅಂತ ಯಾಕೆ ಹೇಳಿದ್ರು ದಾದಿಯರು, ಅಥವಾ ಯಾಕೆ ಬಾಬರವರು ಹೇಳ್ತಾರೆ ಅಂದರೆ, ನಾವು ಸಂಗಮ ಯುಗದಲ್ಲಿ ಒಂದು ಸಲ ಬಾಬರವರ ಜ್ಞಾನದಿಂದ ಎಚ್ಚೆತ್ತುಕೊಂಡು ಈ ಮಾರ್ಗವನ್ನು ಆರಿಸಿಕೊಂಡ ಮೇಲೆ ಯಾವುದೇ ಪರಿಸ್ಥಿತಿಯಲ್ಲೂ ಬೇಕಾದ್ರೆ ಪ್ರಾಣ ಬಿಟ್ಟುಬಿಡೋಣ, ಈ ಜ್ಞಾನದಿಂದ, ಆತ್ಮದ ಸ್ಮೃತಿಯಿಂದ, ಪರಮಾತ್ಮನ ಸ್ಮೃತಿಯಿಂದ ಎಂದೂ ವಂಚಿತರಾಗಬಾರ್ದು. ಮತ್ತಾವತ್ತೂ ನಾವು ಮೂರ್ಛೆಗೆ ಹೋಗಬಾರ್ದು, ಮತ್ತಾವತ್ತೂ ಕೋಮಕ್ಕೆ ಹೋಗಬಾರ್ದು, ಮತ್ತಾವತ್ತೂ ನಾವು ಮಲಗಬಾರ್ದು ಅನ್ನೋದೇ ಅಮೃತ ವೇಳೆಯಲ್ಲಿ ಮಲಗಬಾರದು ಅನ್ನುವಂಥ ಒಂದು ಸಂಪ್ರದಾಯ. ಅದು ಹಾಗಾಗಿನೇ ಯಾದಗಾರ ಆಗಿರೋದು. ನಾವು ಈ ಸಮಯದಲ್ಲಿ ಮತ್ತೆ ಮಲಗಬಾರ್ದು ಅನ್ನೋ ಕಾರಣಕ್ಕೆ ಅದು ಒಂದು ಸಂಪ್ರದಾಯ ಇರೋದು. ಹಾಗಾಗಿ ನಾವು ಅಲ್ಲಿ ಮಲಗಿದ್ದೀವಿ ಎದ್ದಿದ್ದೀವಿ ಅನ್ನೋದಲ್ಲ ಮುಖ್ಯ. ಒಳಗಡೆ ಇಲ್ಲಿ ಅಂತರಾತ್ಮ ಎಷ್ಟು ಎಚ್ಚರವಾಗಿದೆ, ಎಷ್ಟು ಅಲರ್ಟ್ ಆಗಿದೆ, ಎಷ್ಟು ಸದಾ ಕಾನ್ಷಿಯಸ್ಸಲ್ಲಿದೆ, ಎಷ್ಟು ಸದಾಕಾಲ ಮನೆಯನ್ನು ನೆನಪಿಟ್ಕೊಂಡಿದ್ದೇವೆ, ಎಷ್ಟು ಪರಮಾತ್ಮನ ಜೊತೆಗೆ ಕಂಬೈಂಡ್ ಆಗಿದ್ದೇವೆ ಅನ್ನೋದೇ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಇಂಥ ಒಂದು ಸುಂದರವಾದ ನಾಟಕದಲ್ಲಿ ನಾವೆಲ್ಲರೂ ಇಷ್ಟು ಅಚ್ಚುಕಟ್ಟಾಗಿ ಪಾತ್ರ ಮಾಡಿದ್ದಕ್ಕೆ ಏನಿದು ರೀಲ್ ಇದು, ಆದರೆ ಎಷ್ಟು ರಿಯಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದೀವಿ. ಇವತ್ತಿಗೂ ನಾವು ಅಂತೀವಿ, ಅಯ್ಯೋ ಅಣ್ಣವರು ಏನು ಇವರು, ಎಷ್ಟು ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇಲ್ವ, ಏನು ಇವರು ಹಿಂಗೆ ಕುಡಿದು ತಿಂದು ಬಿದ್ದು ಒದ್ದಾಡಿ ಹೆಂಗೆಲ್ಲ ಆಡ್ತಿದ್ದಾರೆ ಅಣ್ಣವ್ರೆ, ಇವ್ರಿಗೆ ಯಾವಾಗ ಯಾವ ಜನ್ಮಕ್ಕೆ ಇವ್ರಿಗೆ ಸಂಸ್ಕಾರ ಬರೋದು ಅಂತ ಅಂತಿರ್ತಾರೆ. ನಾನು ಹೇಳ್ತೀನಿ, ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಪಡಿತಾರಪ್ಪ ಅವರೆಲ್ಲ. ಅವರು ಕೂಡ ಆತ್ಮನೇ ತಾನೇ, ಪರಮಧಾಮದಿಂದ ಬಂದಿದ್ದಾರೆ, ಪರಮಾತ್ಮನ ಸಂತಾನ, ನನ್ನಲ್ಲಿರೋದೇ ಅವರಲ್ಲಿ ಇರೋದು ಚೇತನ. ಅಂಥ ಅವಾರ್ಡು ಹೀರೋ ಆ್ಯಕ್ಟ್ರ್ಗಿಂತ ವಿಲನ್ ಆ್ಯಕ್ಟ್ರ್ ಕಷ್ಟ ಮಾಡೋದು, ಕಾಮಿಡಿ ಆ್ಯಕ್ಟ್ರ್ ಕಷ್ಟ ಮಾಡೋದು, ಮತ್ತು ಚೆನ್ನಾಗಿರೋ ರೋಲ್ಗಿಂತ ಚೆನ್ನಾಗಿಲ್ಲದೆ ಇರೋ ರೋಲ್ಗಳು ಮಾಡೋದು ಕಷ್ಟ. ಭಿಕ್ಷುಕನ ಪಾತ್ರ ಮಾಡೋದು ಕಷ್ಟ, ಅಳುವ ಪಾತ್ರ ಮಾಡೋದು ಕಷ್ಟ, ದುಃಖದ ಪಾತ್ರ ಮಾಡೋದು ಕಷ್ಟ, ಕುಡಿಯೋದ ಪಾತ್ರ ಮಾಡೋದು ಕಷ್ಟ.
ರೋಗಿಯ ಪಾತ್ರ ಮಾಡೋದು ಕಷ್ಟ ಹೇಗೋ ಹಾಗೆ ಅಂಥ ಕಷ್ಟಕರವಾದ ಪಾತ್ರಗಳು ಅವರಿಗೆ ಸಿಕ್ಕಿದೆ ಅಂದರೆ ಬೆಸ್ಟ್ ಆ್ಯಕ್ಟರ್ ಇನ್ ದ ವರ್ಲ್ಡ್ ಡ್ರಾಮಾ. ಅವ್ರೇನು ರಿಯಲ್ ಆಗಿ ಮಾಡ್ತಾ ಇದ್ದಾರೆ, ರೀಲ್ ನೀನು ಯಾಕೆ ರಿಯಲ್ ಆಗಿ ನೋಡ್ತಾ ಇದೀಯ ಅದನ್ನು? ನಾಟಕನೇ ರೀಲ್ ಅಂದ ಮೇಲೆ ಇನ್ನು ರಿಯಲ್ ಆಗಿದೆ ಅಂತ ನಾವು ತಿಳ್ಕೊಳ್ಳೋದು ಕೂಡ ನಮ್ಮದು ತಪ್ಪಾಗುತ್ತೆ. ಹಾಗಾಗಿ ಯಾರನ್ನೇ ನೋಡಿದ್ರು ಕೂಡ ಎಲ್ಲರೂ ಬೆಸ್ಟ್ ಆ್ಯಕ್ಟರ್ ಇನ್ ದ ವರ್ಲ್ಡ್ ವೀಲ್ ಡ್ರಾಮಾ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಗ ನಿಮಗೆ ಯಾರನ್ನು ನೋಡಿ ಬೇಸರ ಆಗೋದಿಲ್ಲ, ಯಾರನ್ನು ನೋಡಿ. ಯಾಕಂದ್ರೆ ಒಳಗಡೆ ಇರೋದು ಪ್ಯೂರ್ ಸೋಲ್, ಬ್ಯೂಟಿಫುಲ್ ಸೋಲ್, ಪವರ್ಫುಲ್ ಸೋಲ್, ಸಚ್ ಎ ವಂಡರ್ಫುಲ್ ಸೋಲ್ ಅದು. ಹಾಗಿದ್ದ ಮೇಲೆ ಯಾವ ಆತ್ಮ ಕೆಟ್ಟಿದೆ, ಯಾವ ಆತ್ಮದ ತಪ್ಪಿದೆ? ನಾಟಕ ಇದು, ರೀಲ್ ಇದು. ರೀಲನ್ನು ನೀನು ಯಾಕೆ ರಿಯಲ್ ಆಗಿ ಅಂದ್ಕೊಳ್ತಾ ಇದೆ? ಇದು ನಡೀತಾ ಇರೋದೆಲ್ಲ ರೀಲಲ್ಲಿ ಅಂದಮೇಲೆ, ಆ್ಯಕ್ಟಿಂಗ್ ಅಂದಮೇಲೆ ನೀನೇ ಎಮೋಷ್ನಲ್ ಆಗ್ತಾ ಇದೆಯಾ ತುಂಬ ಅಂತ ಅರ್ಥ ಮಾಡ್ಕೋಬೇಕಷ್ಟೆ. ನಾವು ಎಮೋಷ್ನಲ್ ಆಗ್ತಾ ಇದ್ದೀವಿ, ನಮಗೆ ಅರ್ಥ ಆಗ್ತಿಲ್ಲ. ನಾವಿಷ್ಟು ಜ್ಞಾನ, ತ್ರಿಕಾಲ ಜ್ಞಾನದಲ್ಲಿ ಇದ್ದರೂ ಕೂಡ ನಾನು ಇದನ್ನು ರಿಯಲ್ ಆಗಿ ಅಂದ್ಕೊಂಡು ಅವರೆಲ್ಲ ಹಿಂಗೆ ಮಾಡಿಬಿಡ್ತಾರೆ, ಇವರೆಲ್ಲ ಹಿಂಗೆ ಮಾಡಿಬಿಡ್ತಾರೆ, ಇವ್ರು ಯಾವಾಗ ಹಿಂಗೆ ಆಗ್ತಾರೆ, ಅವ್ರು ಯಾವಾಗ ಹಂಗೆ ಆಗ್ತಾರೆ, ಏನೋ ಬೆಟ್ಟ ತಲೆ ಮೇಲೆ ಬಿದ್ದಂಗೆ ಆಡ್ತಿದ್ದೀವಿ ಅಂದರೆ ಇನ್ನು ನಮ್ಮಲ್ಲಿ ಅಪ್ರಬುದ್ಧತೆ ಇದೆ, ಇಮ್ಮೆಚ್ಯೂರಿಟಿ ಇದೆ, ಮೆಚ್ಯೂರ್ ಆಗಿಲ್ಲ ಪೂರ್ತಿ, ನಾವು ಸಂಪೂರ್ಣ ಜ್ಞಾನಿಗಳಾಗಿಲ್ಲ ಅಂತ ಅರ್ಥ. ಸಂಪೂರ್ಣ ಜ್ಞಾನಿಗೆ ಎಲ್ಲ ಆತ್ಮರು ಒಂದೇ ಥರ, ಎಲ್ಲರ ಪಾತ್ರವೂ ಒಂದೇ ಸಮಾನ ಕಾಣಿಸ್ಬೇಕು, ಎಲ್ಲವೂ ರೀಲ್ ಅಂತ ಅನ್ನಿಸಬೇಕು, ಯಾವುದನ್ನು ರಿಯಲ್ ಆಗಿ ತಗೊಳ್ಳೋದಿಲ್ಲ ಆತ. ಎಲ್ಲರನ್ನು ಕೂಡ ಒಂದೇ ಸಮನಾಗಿ ನೋಡಿ, ಎಲ್ಲರೂ ಕೂಡ ಈ ನಾಟಕದಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ. ನಿಜವಾಗ್ಲೂ ನಾವು ಬೆಸ್ಟ್ ಆ್ಯಕ್ಟರ್ ಅಲ್ಲ ಅಂತ ನಾನು ಅಂದ್ಕೊಳ್ತೀನಿ ಒಂದೊಂದು ಸಲ. ಅಂದರೆ ಡ್ರಾಮಾ ಅನುಸಾರ ನಾವು ಬೇಗ ಬಂದೀವಿ, ಬೇಗ ಎಚ್ಚರ ಆಗಿದ್ದೀವಿ. ರಿಯಲ್ ನಾಟಕದಲ್ಲಿ ಮುಳುಗಿರೋರಿಗೆ ಬೇಗ ನೀನು ಬಾಡಿ ಕಾನ್ಷಿಯಸ್ಸಿಗೆ ಬಂದ್ಬಿಡೋದ್ರೆ ಬರೋಕ್ಕಾಗಲ್ಲ. ತನಗೆ ನಿಮ್ಮಪ್ಪ ಕರಿತಿದ್ದಾರೆ ಅಂದ ತಕ್ಷಣ ಬರೋಕ್ಕಾಗಲ್ಲ. ಅಲ್ಲಿ ರಾವಣದ ಪಾತ್ರ ಮಾಡ್ತಾ ಇದ್ದವನಿಗೆ ಅವರಪ್ಪ ಕೂಗಿದ್ರೆ, ಹೆಸರು ಹಿಡಿದು ಕೂಗಿದ್ರೆ ಟಕ್ ಅಂತ ಹೂ ಅಂದ್ರೆ ಏನಂತೀವಿ? ನೀನು ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಪಾರ್ಟ್ ಅಂತ. ಪಾರ್ಟ್ ಒಳಗಡೆ ಮುಳುಗೋಗ್ಬಿಟ್ಟಿದ್ದ ರಾವಣನೋ ಆಂಜನೇಯನೋ ಆಗಿ ಮುಳುಗೋಗ್ಬಿಟ್ಟಿದ್ದ. ಅವರಪ್ಪ ಬಂದು ಅವನ ಹೆಸರು ಒರಿಜಿನಲ್ ಹೆಸರು ಹಿಡಿದು ಕರೆದ ತಕ್ಷಣ ಓ ಅಂದಿಲ್ಲ ಅಂದರೆ ಏನರ್ಥ? ತುಂಬ ಇನ್ವಾಲ್ವ್ಮೆಂಟ್ ಆಗಿಬಿಟ್ಟಿದ್ದಾರೆ ಆ್ಯಕ್ಟಿಂಗಲ್ಲಿ ಅಂತ ಅರ್ಥ. ಹಾಗೆ ನಾವೆಲ್ಲರೂ ಕೂಡ ಒಂದೇ ಸಲ ಅಪ್ಪ ಬಂದು ಕರೆದ ತಕ್ಷಣವೇ, ಒರಿಜಿನಲ್ಲೇ ಹೆಸರು ಹಿಡಿದು ಕರೆದ ತಕ್ಷಣವೇ ಮೀಟೆ ಬಚ್ಚೆ ಅಂದ ತಕ್ಷಣ ಓ ಅಂದೀವಿ ಅಂದರೆ ಅವರಷ್ಟು ಬೆಸ್ಟ್ ಆ್ಯಕ್ಟರ್ ಅಲ್ಲ ನಾವು. ಸುಮ್ಮನೆ ಹೇಳ್ತಾ ಇದ್ದೀನಿ ತಮಾಷೆಗೆ, ಅರ್ಥ ಮಾಡ್ಕೊಳ್ಳಿ. ಹಾಗೆ ನೋಡೋಣ ಏನು ತಪ್ಪಿದೆ. ಅವರೆಲ್ಲ ಬೆಸ್ಟ್ ಆ್ಯಕ್ಟರ್ಸು. ಯಾರಿನ್ನೂ ಪರಮಾತ್ಮನೇ ಬಂದು ಕೂಗಿದ್ರೂ ಅಷ್ಟು ಇನ್ವಾಲ್ವ್ಮೆಂಟ್ ಇದೆ ಈ ಆಟದಲ್ಲಿ. ಅವರಿಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೊಡಬೇಕು, ಅವರಿಗೆ ಅಷ್ಟು ಮುಳುಗಿದ್ದಾರೆ. ತಪ್ಪೇನಿದೆ? ನಾಟಕದಲ್ಲಿ ಬಂದಿರೋದೇ ಮುಳುಗಿ ಮಾಡಲಿಕ್ಕೆ, ವಿಸ್ಮೃತಿಯಾಗಿ ಮಾಡಲಿಕ್ಕೆ ಮಾಡ್ತಿದ್ದಾರೆ. ನಮ್ಮ ಕೆಲಸ ಏನು? ಪ್ಯಾಕಪ್ ಮಾಡೋದು, ತಯಾರಿ ಮಾಡ್ಕೊಳ್ಳೋದು, ಎಲ್ಲರೂ ಹೊರಡೋದಕ್ಕೆ ಏನೇನು ಬೇಕೋ ಮಾಡ್ಕೊಳ್ಳೋದು. ನಮ್ಮದೆಲ್ಲ ಪಾರ್ಟ್ ಮುಗಿದಾಗಿದೆ, ಇನ್ನೊರ್ದು ಪಾರ್ಟ್ ರೋಲ್ ಲಾಸ್ಟ್ ಸೀನ್ ನಡೀತಾ ಇದೆ. ನಾನು ಪರದೆಯಿಂದ ಬಂದು ಮೇಕಪ್ ಕೆಡಿಸ್ಕೊಂಡು ನಾನು ರೆಡಿ ಆಗ್ತೀನಿ, ಯಾಕಂದ್ರೆ ನನ್ನ ರೋಲ್ ಮುಗೀತು. ಯಾವಾಗ ಪರಮಾತ್ಮ ಬಂದರು, ಪರಮಾತ್ಮನ ನಾನು ಗುರುತಿಸಿದೆ, ನನ್ನನ್ನು ಪರಮಾತ್ಮ ಎಚ್ಚರಿಸಿದರು ಅಂದರೆ ಅಲ್ಲಿಗೆ ರೋಲ್ ಮುಗಿದಿದೆ ನಂದು. ಈಗೇನಿದ್ರು ಕ್ಲೀನಿಂಗು, ಪ್ಯಾಕಿಂಗು, ಮೇಕಪ್ಪಿಂಗು ಎಲ್ಲ ಅಳಿಸ್ಕೊಂಡು ಅವ್ರದ್ದು ಏನೇನಿದೆ ಎಲ್ಲ ಬಟ್ಟೆ ಬೇರೆ ಜೋಪಾನ ಮಾಡಿಕೊಂಡು ಅವ್ರದ್ದು ಮುಗಿದ ತಕ್ಷಣ ಹಂಗೆ ಪ್ಯಾಕಪ್ ಅಂತ ಹೋಗೋಕ್ಕೆ ರೆಡಿ ಮಾಡ್ಕೊಳ್ಳೋದು ನಮ್ಮ ಕೆಲಸ ಅಷ್ಟೆ. ಅವ್ರದ್ದಿನ್ನೂ ಲಾಸ್ಟ್ ಸೀನರಿ ಇದೆ ಮಾಡ್ತಿದ್ದಾರೆ. ಇಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋಕೆ ಬಂದರೆ ನಿಮಗೆ ಯಾವತ್ತೂ ಯಾವುದರಲ್ಲೂ ಬೇಜಾರಿಲ್ಲ. ಇದಕ್ಕೆ ಸೋಲ್ ಕಾನ್ಷಿಯಸ್, ಡ್ರಾಮಾ ಕಾನ್ಷಿಯಸ್, ರೀಲ್ ಕಾನ್ಷಿಯಸ್ ಇರಬೇಕು. ರಿಯಲ್ ಕಾನ್ಷಿಯಸ್ ಇರಬಾರ್ದು. ರಿಯಲ್ ಯಾವುದು? ಇದು. ರೀಲ್ ಯಾವುದು? ಇದು. ನಾಟಕದಲ್ಲಿ ರೀಲ್ ಕಾನ್ಷಿಯಸ್ ಇರಬೇಕು, ಸೋಲಲ್ಲಿ ರಿಯಲ್ ಕಾನ್ಷಿಯಸ್ ಇರಬೇಕು. ಇದು ಎರಡು ಬ್ಯಾಲೆನ್ಸ್ ಮಾಡಲಿಕ್ಕೆ ಬಂದರೆ ನಾನು ಜ್ಞಾನಿ ಆತ್ಮ. ಎಲ್ಲರೂ ಮನೆಗೆ ಹೋಗಬೇಕಾಗಿದೆ. ಇನ್ನು ಬಡದಾಡೋ ಅವಶ್ಯಕತೆ ಇಲ್ಲ, ಭಾಳ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಏನಾಗೋದಾಗಲಿ, ಎಷ್ಟು ಎಲ್ಲ ಜನ್ಮಗಳನ್ನು ದಾಟಿ ಬಂದುಬಿಟ್ಟಿದ್ದೀವಿ. ಇಷ್ಟೆಲ್ಲ ಮಾಡಿರೋರಿಗೆ ಇದು ಯಾವ ಲೆಕ್ಕ? ತಲೆನೇ ಕೆಡಿಸ್ಕೋಬೇಡಿ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ. ಇನ್ನು ಮುಂದೆ ಆಗೋದೆಲ್ಲ ಒಳ್ಳೆಯದೇ ಇದೆ. ಆದರೆ ಕೆಟ್ಟದ್ದು ಯಾವುದಕ್ಕೆ ಅಂದರೆ ಅದನ್ನು ರಿಯಲ್ ಅಂತ ಅಂದ್ಕೊಂಡ್ರೆ ಕೆಟ್ಟದ್ದು. ಇದು ರೀಲು ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಸೋಲ್ ಕಾನ್ಷಿಯಸ್ಸಲ್ಲಿ ಇರೋಣ, ಬಾಬರವ್ರ ನೆನಪು ಮಾಡೋಣ, ಮನೆ ನೆನಪು ಮಾಡೋಣ. ಆದಷ್ಟು ಬೇಗ ಎಲ್ಲರನ್ನ ಪ್ಯಾಕಪ್ ಮಾಡಿಕೊಂಡು ಮೇಕಪ್ ಅವ್ರದ್ದು ತೊಳಿಸಿ ಅವರೆಲ್ಲರನ್ನು ಮನೆಗೆ ಕರ್ಕೊಂಡು ಹೋಗಬೇಕು ಅಂದರೆ ಎಲ್ಲರಿಗೂ ಕೂಡ ಈಗ ಅವ್ರ ಸೀನ್ರಿ ಮುಗೀತು ಅಂತ ಇದ್ದಂಗೆ, ಅವ್ರ ಪರದೆಯಿಂದ ಬರ್ತಿದ್ದಂಗೆ ಅವರಿಗೆ ಸೋಲ್ ಕಾನ್ಷಿಯಸ್ ಕೊಟ್ಟು ಅವ್ರದ್ದು ಮೇಕಪ್ಪು ಕಾಸ್ಟ್ಯೂಮ್ ಬಿಚ್ಚಿಸಿ ಮನೆಗೆ ಹೋಗಲಿಕ್ಕೆ ಅವರಿಗೆ ಪ್ಯಾಕಪ್ ಮಾಡಿ ಹೆಲ್ಪ್ ಮಾಡೋಣ. ಇದೇ ನಮ್ಮ ಕರ್ತವ್ಯ. ಹಾಗಾಗಿ ನಾವೆಲ್ಲರೂ ಕೂಡ ಈಗ ಒಂದೇ ಮಂತ್ರ ಜಪ ಮಾಡಬೇಕು.
ಅಬ್ ಘರ್ ಜಾನಾ ಹೈ, ಅಬ್ ಘರ್ ಜಾನಾ ಹೈ, ಅಬ್ ಘರ್ ಜಾನಾ ಹೈ. ನೋಡಿ, ಚಿಕ್ಕ ಮಕ್ಕಳು ಅಮ್ಮನ ಜೊತೆಗೆ ಎಲ್ಲಿಗೆ ಹೊರಗೆ ಹೋಗ್ಬೇಕಂದ್ರೂ ಕೂಡ ಮಮ್ಮಿ ನಾನು ಬರ್ತೀನಿ, ನಾನು ಬರ್ತೀನಿ, ನಾನು ಬರ್ತೀನಿ. ಮಮ್ಮಿ ಹೇಳ್ತಾಳೆ, ಇಲ್ಲ ಸ್ವಲ್ಪ ಲೇಟ್ ಆಗುತ್ತಾ, ನೀನು ಬರಬೇಡ, ನೀನು ಹಠ ಮಾಡ್ತೀಯ, ಆಮೇಲೆ ಬೇಡ ನೀನು ಇಲ್ಲೇ ಇರು ಅಂದರೆ ಇಲ್ಲ ಇಲ್ಲ, ಹತ್ತು ಕರೆದು ಒದ್ದಾಡಿ ಅಮ್ಮನ ಜೊತೆ ಹೋಗುತ್ತೆ. ಹೋಗಿ ಅಲ್ಲಿ ಇನ್ನೇನು ಕೂತ್ಕೊಂಡು 10 ನಿಮಿಷ ಆಗಿರಲ್ಲ, ಮಮ್ಮಿ ಮನೆಗೆ ಹೋಗೋಣ, ಮಮ್ಮಿ ಮನೆಗೆ ಹೋಗೋಣ, ಮಮ್ಮಿ ಮನೆಗೆ ಹೋಗೋಣ. ಅಲ್ಲಿ ಅಮ್ಮ ಏನು ಕೆಲಸಕ್ಕೆ ಹೋಗಿದ್ದಾಳೆ, ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ. ಈ ಮಗುವಿನ ಸಲುವಾಗಿ ಬೇಗ ಮನೆಗೆ ಓಡಬೇಕು. ಅಲ್ಲಿರೋರು ಅಂತ ಆಯ್ತಮ್ಮ ನಿನ್ನ ಮಗ ಬಿಡ್ತಾ ಇಲ್ಲ, ನೀನು ಹೋಗು ಅಂತಾರೆ. ಆ ಮಗುವಿನಿಂದ ಅಮ್ಮನಿಗೂ ಅಲ್ಲಿ ಏನು ಕೆಲಸ ಇರುತ್ತೆ ಅದರಿಂದ ಚುಟ್ಟಿ ಸಿಕ್ಕಿಬಿಡುತ್ತೆ. ಹಾಗೆ ನಾವು ಕೂಡ ಪರಮಾತ್ಮ ಬಂದಿದ್ದಾರೆ, ನಾವು ಮನೆಗೆ ಹೋಗಬೇಕು ಅಂತ ಹಠ ಮಾಡಬೇಕು. ಮನೆಗೆ ಹೋಗೋಣ, ಮನೆಗೆ ಹೋಗೋಣ, ಮನೆಗೆ ಹೋಗೋಣ ಅಂತ ಬ್ರಹ್ಮ ಬಾಬಾನೂ ಹಾಗೆ ಹೇಳ್ತಾ ಇದ್ದಾರೆ, ದಾದಿರತ್ನರು ಹಾಗೆ ಹೇಳ್ತಾ ಇದ್ದಾರೆ. ಆದರೆ ನಾವೆಲ್ಲರೂ ಈಗಿನ್ನೂ ಇಲ್ಲೇ ಉಳ್ಕೊಳ್ಳುವಂಥ ವ್ಯವಸ್ಥೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಕೂಡ ಮಮ್ಮಿ ಜೊತೆ ಪಪ್ಪ ಜೊತೆ ಮನೆಗೆ ಹೋಗಬೇಕಾಗಿದೆ. ನಾವೆಲ್ಲರೂ ಒಂದೇ ಮಂತ್ರ ಈಗ ನಮಗೆ ಅಬ್ ಘರ್ ಜಾನಾ ಹೈ. ಓಂ ಶಾಂತಿ.